ಎಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವು KCET 2025 ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿರ್ತೀರಾ, ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ನಡೀತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗೂ ಈ ಒಂದು ವಿಡಿಯೋಲಿ ನಿಮಗೆ ಫಿಸಿಕ್ಸ್ ಕೆಲವೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ನಾನು ಕೆಲವೊಂದು ಕ್ವಶನ್ಸ್ ತಗೊಂಡಿದ್ದೀನಿ. ಸೊ ನಿಮ್ಗೆ ಈ ಒಂದು ವಿಡಿಯೋಲಿ ಹೇಳ್ಕೊಡ್ತೀನಿ ಒಂದು ಮೆಥಡಾಲಜಿ ನೀವು ಹೇಗೆ ಫಾಲೋ ಮಾಡಬೇಕು ಫಿಸಿಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ಬೇಕಾದ್ರೆ. ಸೊ ಈ ಒಂದು ವಿಡಿಯೋಲಿ ನಿಮ್ಗೆ ಕೆಲವೊಂದು ಕ್ವಶನ್ಸ್ ತೋರಿಸ್ತೀನಿ. ಸೊ ಎಸ್, ಇಲ್ಲಿ ನೋಡಿ ಫಿಸಿಕ್ಸ್ ಇಂದ ನಾನು ತಗೊಂಡಿರ್ತದ್ದು. ಸೊ ಬೇಸಿಕಲಿ ನಾನು ಇದು ಎಲೆಕ್ಟ್ರೋಸ್ಟಾಟಿಕ್ಸ್ ಮತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ ತಗೊಂಡಿದ್ದೀನಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡಿ ಫಸ್ಟ್ ಕ್ವಶನ್ ಏನಂದ್ರೆ ಚಾರ್ಜ್ ಪಾರ್ಟಿಕಲ್ ಆಫ್ ಮಾಸ್ m and charge q is released from rest. ಸೊ ಈ ಒಂದು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ, ರೆಸ್ಟ್ in an uniform electric field E, neglecting the effect of gravity, the kinetic energy of charge particle after t seconds is. ಸೊ ಫಸ್ಟ್ ಪಾಯಿಂಟ್ ನೀವು ಒಂದು ನೆನಪಿಟ್ಕೊಳ್ಳಿ, ಫಿಸಿಕ್ಸ್ ಅಲ್ಲಿ ಏನೇ ಒಂದು ನೀವು ಸಾಲ್ವ್ ಮಾಡ್ತೀರಲ್ವಾ, ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಟೈಮ್ ಟು ರೀಡ್ ದ ಹೋಲ್ ಕ್ವೆಶನ್ ಅಂಡ್ ಇವೆಲ್ಲ ಹೋದಾಗ ನೀವು ಟೈಮ್ ಇರಲ್ಲ. ಸೊ ನೀವು ಕರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರೆ ಒಂದ್ ಪೆನ್ಸಿಲ್ ಇಟ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿ ನೋಡಿ ಚಾರ್ಜ್ ಪಾರ್ಟಿಕಲ್ ಮಾಸ್ m ಆಯ್ತು, ಚಾರ್ಜ್ q ಆಯ್ತು, ರಿಲೀಸ್ ರೆಸ್ಟ್, ಅಂಡರ್ಲೈನ್ ಮಾಡಿ ರೆಸ್ಟ್ ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ನೆಕ್ಸ್ಟ್ ನೆಗ್ಲೆಕ್ಟಿಂಗ್ ಎಫೆಕ್ಟ್ಸ್, ನೆಕ್ಸ್ಟ್ ಕೈನೆಟಿಕ್ ಎನರ್ಜಿ ಕೇಳಿದ್ದಾರೆ. ಇಷ್ಟು ನೀವು ಓದಿದ ತಕ್ಷಣ ಒಂದು 4-5 ವರ್ಡ್ಸ್ ಆ ಕ್ವಶನ್ ಅಲ್ಲಿ ಓದಿದ ತಕ್ಷಣ ನಿಮ್ಗೆ ಗೊತ್ತಾಗಿರ್ಬೇಕು ಏನ್ ಕೇಳಿದಾರಂತ. ಅದ್ರ ಬದಲು ನೀವು ಕಂಪ್ಲೀಟ್ ಕ್ವಶನ್ ಓದ್ಕೊಂಡು ಕೂತು ನಿಮ್ಗೆ ಕನ್ಫ್ಯೂಷನ್ ಸಹ ಆಗುತ್ತೆ ಮತ್ತೆ ನಿಮ್ಮ ಟೈಮ್ ವೇಸ್ಟ್ ಸಹ ಆಗುತ್ತೆ. ಸೊ ಕಂಪ್ಲೀಟ್ ಕ್ವಶನ್ಸ್ ಓದಕ್ ಹೋಗ್ಬೇಡಿ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಫಿಸಿಕ್ಸ್ ಬಟ್ ಇದು ಕೆಮಿಸ್ಟ್ರಿಗೂ ಅಪ್ಲೈ ಆಗುತ್ತೆ. ಕಂಪ್ಲೀಟ್ ಕ್ವಶನ್ಸ್ ಓದಕ್ ಹೋಗ್ಬೇಡಿ. ವೆನ್ ಇಟ್ ಇಸ್ ಆಸ್ಕ್ ಫಾರ್ ನ್ಯೂಮರಿಕಲ್ಸ್ ಅಲ್ವಾ, ಕಂಪ್ಲೀಟ್ ಕ್ವಶನ್ಸ್ ಓದಕ್ ಹೋಗ್ಬೇಡಿ. ನೋಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ ABCD ಅಲ್ಲಿ. ಸೊ ನೀವು ಮೋಸ್ಟ್ ಆಫ್ ದಿ ಥಿಂಗ್ ಏನ್ ಮಾಡ್ತೀರಾ, ನೀವು ಗೆಸ್ ವರ್ಕ್ ಮಾಡ್ತೀರಾ. ಸೊ ಬಟ್ ಕೆಲವೊಂದ್ ಸತಿ ಏನಾಗುತ್ತೆ, ಇಲ್ಲಿ ಗೆಸ್ ವರ್ಕ್ ಕಷ್ಟ ಆಗುತ್ತೆ. ಬಟ್ ಅಗೇನ್ ಅಟ್ ದ ಲಾಸ್ಟ್ ನಿಮ್ಗೆ ಅದೇ ಆಪ್ಷನ್ ಇರುತ್ತೆ ಗೆಸ್ ವರ್ಕ್. ಸೊ ಅದ್ರ ಮೇಲೂ ಹೇಳೋಣ ಯಾವ ತರ ಒಂದು ಗೆಸ್ ವರ್ಕ್ ನೀವು ಮಾಡ್ಬೋದಂತ. ಸೊ ಇಲ್ಲಿ ಸೊಲ್ಯೂಷನ್ ಇಲ್ಲಿ ಬರ್ದಿದ್ದೀನಿ ನೋಡಿ. ಫಸ್ಟ್ ನಮ್ಗೆ ಕೇಳಿದಿರೋದು ರಿಲೀಸ್ ಫ್ರಮ್ ರೆಸ್ಟ್. ಸೊ ಇನಿಷಿಯಲ್ ವೆಲಾಸಿಟಿ 0 ಆಯ್ತು. ಆಕ್ಸಿಲರೇಷನ್ ನಮ್ದು ಏನ್ ಬರುತ್ತೆ QE/m. ಸೊ ಈ QE ಎಲ್ಲಿಂದ ಬಂತು ನಿಮ್ಗೆ ಗೊತ್ತಿರಬೇಕು, ಫೋರ್ಸ್ ಇಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅಗೇನ್ ಆಕ್ಸಿಲರೇಷನ್ F/m ಬರೋದ್ರಿಂದ ಈ F ನ ಇಲ್ಲಿ ರೀಪ್ಲೇಸ್ ಮಾಡಿರೋದು QE/m. ಸೊ ದಿಸ್ ಇಸ್ ದಿ ಬೇಸಿಕ್ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಲಾ ಆಫ್ ಮೋಷನ್ ಏನ್ ಹೇಳುತ್ತೆ ಅಂದ್ರೆ V is equals to U plus AT. ಸೊ ಇಲ್ಲಿ U ನಮ್ಗೆ ಇನಿಷಿಯಲ್ ವೆಲಾಸಿಟಿ 0 ಆಯ್ತು, ಪ್ಲಸ್ A ನ ನಾನು ಇಲ್ಲಿ ಏನ್ ಫಾರ್ಮುಲಾ ಅದ್ರಲ್ಲಿ ಇತ್ತು ಇಲ್ಲಿ ಹಾಕಿದೀನಿ, T ಹಾಗೆ ನಾನು ಇಲ್ಲಿ ಹಾಗೆ ಬರ್ದಿದ್ದೀನಿ. ಸೊ ಇದೇನಾಯ್ತು QET/m. ಆಮೇಲೆ ಕೈನೆಟಿಕ್ ಎನರ್ಜಿ ಆ ಟೈಮ್ T ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ K is equals to half mv². ಸೊ ಈ ಕೈನೆಟಿಕ್ ಎನರ್ಜಿ, ಫಸ್ಟ್ ಲಾ ಆಫ್ ಮೋಷನ್, ಸೆಕೆಂಡ್ ಲಾ ಆಫ್ ಮೋಷನ್ ಫಾರ್ಮುಲಾಸ್ ಎಲ್ಲ ನೀವು ನೆನಪಿಟ್ಕೊಂಡಿರ್ಬೇಕು. ಇವೆಲ್ಲ ಬೇಸಿಕ್ಸ್ ಫಾರ್ಮುಲಾಸ್, ಓಕೆನಾ. ಇಲ್ಲಿ ನೋಡಿ K is equals to half mv². ಸೊ ಈ mv² ಅಲ್ಲಿ ನೀವು V ನ ರಿಪ್ಲೇಸ್ ಮಾಡಬೇಕು. ಸೊ ಈ V ನ ಏನ್ ಹೇಗೆ ರಿಪ್ಲೇಸ್ ಮಾಡ್ತೀರಾ, ಇಲ್ಲಿ ನಾವು ಫೈಂಡ್ ಔಟ್ ಮಾಡಿದೀವಲ್ವಾ, V is QET/m. ಸೊ QET/m ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇದು Q² E²/t². ಸೊ ಇದು Q² E²t²/2m ಬರುತ್ತೆ. ಸೊ ಆಪ್ಷನ್ ಸಿ ನಿಮ್ಮ ಕರೆಕ್ಟ್ ಆಗಿರುತ್ತೆ. ಅಗೇನ್ ಈ ಒಂದು ಕ್ವಶನ್ ನ ಪರ್ಟಿಕ್ಯುಲರ್ಲಿ ನಾನು ಯಾಕೆ ತಗೊಂಡೆ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಕರೆಕ್ಟ್ ಆಗಿ ಕ್ವಶನ್ ನ ಕಂಪ್ಲೀಟ್ ಆಗಿ ಓದಕ್ ಹೋಗ್ಬೇಡಿ. ಏನೇನಿದೆ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡಿ. ಸೊ ನಿಮ್ಗೆ ಇದು ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟ್ ಬೇಸಿಕ್ ಫಾರ್ಮುಲಾಸ್ ಇರುತ್ತಲ್ವಾ, ಅದ್ರ ಮೇಲೆ ಕ್ವಶನ್ಸ್ ಫ್ರೇಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ನೋಡಿ. ದಿ ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತು, ಟ್ವೈಸ್ ಅಂಡರ್ಲೈನ್ ಮಾಡಿ. ಸಪರೇಷನ್ ಆಫ್ ದೋಸ್ ರೈಟ್ as ಕಾಲಮ್ ಶೋನ್, ಇದೆಲ್ಲ ಬೇಡ. ಇಫ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ಫೀಲ್ಡ್ ಆಫ್ A ಇದನ್ನ ಅಂಡರ್ಲೈನ್ ಮಾಡಿ. ವಾಟ್ ಇಸ್ ದಿ ಫೋರ್ಸ್ ಆನ್ 20 ಮೈಕ್ರೋಕೂಲಮ್. ಸೊ A ಮತ್ತೆ B ನ ಕೇಳಿದ್ದಾರೆ, ಅದ್ರ ಮೇಲೆ ಫೋರ್ಸ್ ಆಕ್ಟ್ ಏನಾಗ್ತಿದೆ ಅದನ್ನು ಕೇಳಿದ್ರೆ ನೋಡಿ, ವಾಟ್ ಇಸ್ ಫೋರ್ಸ್ ಆನ್ 20 ಮೈಕ್ರೋಕೂಲಮ್ ಕೆಪ್ಟ್ ಅಟ್ B. ಸೊ ಇದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಿದೆ ಅಂತ ಕೇಳಿದ್ದಾರೆ. ಸೊ ಟ್ವೈಸ್ ಅಂತ ಒಂದು ನೆನ್ಪಿಟ್ಕೊಳ್ಳಿ, 20 ಮೈಕ್ರೋಕೂಲಮ್ ಅಂತ ನೆನ್ಪಿಟ್ಕೊಳ್ಳಿ. ಇವೆಲ್ಲ ಕ್ವಶನ್ಸ್ ನಿಮ್ಗೆ ಕನ್ಫ್ಯೂಸ್, ಇವೆಲ್ಲ ಆಪ್ಷನ್ಸ್ ಇರುತ್ತೆ ನೋಡಿ. ಇಲ್ಲಿ ಗೆಸ್ ವರ್ಕ್ ಮಾಡ್ತೀರಾ ಕಷ್ಟ ಆಗತ್ತೆ ನೋಡಿ. 18 ಇದೆ, ಗೆಸ್ ವರ್ಕ್ ಮಾಡ್ತೀರಾ ಕಷ್ಟ ಆಗತ್ತೆ. 16 ಇದೆ, 1 ಇದೆ, 8 ಇದೆ, 4 ಇದೆ. ಸೊ ಇಲ್ಲಿ ಗೆಸ್ ವರ್ಕ್ ಕಷ್ಟ ಆಗತ್ತೆ. ಇದರಲ್ಲಿ ಏನ್ ಫಾರ್ಮುಲಾ ನೀವು ಅಪ್ಲೈ ಮಾಡ್ಬೇಕಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದಿ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಅಂಡ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಯೂನಿಟ್ ಏರಿಯಾ. ಸೊ ಈ ಒಂದು ಬಾಕ್ಸ್ ಹಾಕಿದ್ದೀನಿ ಅಲ್ವಾ, ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಫೋರ್ಸ್ ಇಸ್ ಈಕ್ವಲ್ಸ್ ಟು ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಮಗೆ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ, 20 ಮೈಕ್ರೋಕೂಲಮ್. ಮೈಕ್ರೋಕೂಲಮ್ ಚಾರ್ಜ್ ಎಲ್ಲ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ವರ್ಕ್ ಆಗುತ್ತೆ. ಕೆಲವೊಂದ್ಸತಿ ನೀವು ಇದನ್ನ ಬರೆಯೋದೇ ಮತ್ತೆ ಹೋಗ್ಬಿಡ್ತೀರಾ. ಸೊ ಫೈನಲ್ ಆನ್ಸರ್ ನಿಂದು ಇಲ್ಲ ಏನಿಲ್ಲ, ಬಿಕಾಸ್ ಇಲ್ಲೆಲ್ಲ 10⁻⁴ ಅಂತ ಕೊಟ್ಟಿದ್ದಾರೆ. ಬಟ್ ಇದ್ರ ಜೊತೆಗೂ ಸಹ ಚೇಂಜಸ್ ಮಾಡ್ತಾರೆ. ಸೊ ಈ ಮೈಕ್ರೋಕೂಲಮ್ ಇದೆಯಾ, ನ್ಯಾನೋಕೂಲಮ್ ಇದೆಯಾ, ಅದೆಲ್ಲ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ 20 into 10⁻⁶ into 40 ಯಾಕೆ ಮಾಡಿದೀನಿ ಅಂದ್ರೆ E of A ಎಷ್ಟು ಕೊಟ್ಟಿದ್ದಾರೆ, 40 ಕೊಟ್ಟಿದ್ದಾರಲ್ವಾ. ಸೊ ಎಸ್, ಸೊ ಇದೆಷ್ಟು ಸಾಲ್ವ್ ಮಾಡಕ್ಕೆ ಬರುತ್ತೆ, 8 into 10⁻⁴ ಬರುತ್ತೆ. ಇಲ್ಲಿ ನೋಡಿ ನಾನು ಇಲ್ಲಿ ಬಾಕ್ಸ್ ಹಾಕಿರೋ ಫಾರ್ಮುಲಾ ಪ್ರಕಾರ ನೋಡಿದ್ರೆ E of A/E of B ಮಾಡಿದ್ರೆ 2:1 ಬರುತ್ತೆ. ಸೊ E of A ಏನಾಯ್ತು, 2 of E of B ಆಯ್ತು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಆನ್ A, E ಎಷ್ಟಾಯ್ತು, ಸೊ E is equals to 2 of, ಸೊ E is equals to 2 into EB. ಸೊ FB ನ ಫೋರ್ಸ್ ಆನ್ B, ಈ ಫೋರ್ಸ್ ಆನ್ B ಅಂತಾನೆ ನಾವು ಕೇಳಿರೋದು. ಇಲ್ಲಿ ನೋಡಿ ವಾಟ್ ಇಸ್ ಫೋರ್ಸ್ ಆನ್ ಕೆಪ್ಟ್ ಅಟ್ B. ಸೊ ಈ B ಅಲ್ಲಿ ಎಷ್ಟು ಫೋರ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ಎಷ್ಟಿದೆ ಅಂತ ಕೇಳಿದ್ದಾರೆ. ನಾವು ಆಲ್ರೆಡಿ A ಟ್ವೈಸ್ ಅಂತ ಹೇಳಿರೋದ್ರಿಂದ ನಾವು ಇಲ್ಲಿ ತಗೊಂಡಿದ್ದೀವಿ, ಈ ರೇಷಿಯೋ ತಗೊಂಡಿದ್ದೀವಿ, ಓಕೆನಾ. ಈ ರೇಷಿಯೋ ತಗೊಂಡಿದ್ದೀವಿ. ನಿಮಗೆ ಈ
ಈ ರೇಷಿಯೋ ತಗೊಂಡಿದ್ದೀವಿ. ನಿಮ್ಗೆ ಇದು ಅರ್ಥ ಆಗ್ತಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿರ್ಬೋದು ಅಂದ್ರೆ ನಿಮ್ಗೆ ಈ ಫಾರ್ಮುಲಾ ಗೊತ್ತಿಲ್ಲ, ಅದಕ್ಕೆ ಇದು ಅರ್ಥ ಆಗ್ತಿಲ್ಲ, ಅದಕ್ಕೆ ಇದು ಅರ್ಥ ಆಗದೇ ಇರಬಹುದು. ಯಾಕಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಈ ಫಾರ್ಮುಲಾ ಗೊತ್ತಿರುತ್ತೆ, F = Q × ಎಲೆಕ್ಟ್ರಿಕ್ ಫೀಲ್ಡ್, ಬಟ್ ಈ ಫಾರ್ಮುಲಾ ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿರಲ್ಲ. ಸೊ ಈ ಕ್ವಶನ್ ಸಾಲ್ವ್ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಈ ಒಂದು ರಿಲೇಟೆಡ್ ಫಾರ್ಮುಲಾಸ್ ಇರುತ್ತಲ್ಲ, ಅದ್ರ ಅಕ್ಕಪಕ್ಕ ರಿಲೇಟೆಡ್ ಫಾರ್ಮುಲಾಸ್ ನೋಡ್ಕೊಳ್ಳಿ, ಹೇಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೆಲ್ಲ ನೋಡ್ಕೊಳ್ಳಿ. Q × EB. ಸೊ ಇಲ್ಲಿ Q × EB ಅಗೇನ್ ನಾನು ಹೇಳ್ದೆ ಅಲ್ವಾ, EB ಏನ್ ಬರುತ್ತೆ ನನ್ನ ಆನ್ಸರ್ ಇದು EA/2. ಸೊ EA/2 ನಲ್ಲಿ ರಿಪ್ಲೇಸ್ ಮಾಡಿದೀನಿ. Q × E ಎಷ್ಟು ಬರುತ್ತೆ? Q × E ಆಲ್ರೆಡಿ ಸಾಲ್ವ್ ಮಾಡಿದೀರಾ. ಎಷ್ಟು ಬರುತ್ತೆ? ಇದು 8 × 10⁻⁴. ಸೊ half of 8 × 10⁻⁴ is 4 × 10⁻⁴. ಸೊ ನಿಮಗೆ ಸಿ ಆಪ್ಷನ್ ಕರೆಕ್ಟ್ ಆಗಿ ಬರುತ್ತೆ. ಈ ಒಂದು ಕ್ವಶನ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ನಿಮಗೆ ಕೆಲವೊಂದು ಕ್ವಶನ್ಸ್ ಅಲ್ಲಿ ಫಾರ್ಮುಲಾಸ್ ಗೊತ್ತಿರುತ್ತೆ, ಬಟ್ ಅದನ್ನ ನೀವು ಲಿಂಕ್ ಮಾಡೋದು ಮರ್ತು ಹೋಗ್ತೀರಾ. ಸೊ ಇಲ್ಲಿ ನಿಮ್ಗೆ ಐಡಿಯಾ ಬಂದಿಲ್ಲ ಅಂದ್ರೆ ಸೊ ನಿಮ್ಗೆ ಈ ಫಾರ್ಮುಲಾ ಗೊತ್ತಿರುತ್ತೆ, ಬಟ್ ನಿಮಗೆ ಈ ಫಾರ್ಮುಲಾ ಲಿಂಕ್ ಹೇಗೆ ಮಾಡೋದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಜೊತೆಗೆ ಅದು ಗೊತ್ತಾಗಿಲ್ಲ ಅಂದ್ರೆ ಈ ಕ್ವಶನ್ ನಿಮಗೆ ಸಾಲ್ವ್ ಮಾಡಕ್ಕಾಗಲ್ಲ. ಸೊ ಅಗೇನ್ ಫಾರ್ಮುಲಾಸ್ ನ ಲಿಂಕ್ ಮಾಡಕ್ ನೋಡಿ ಫಿಸಿಕ್ಸ್ ಅಲ್ಲಿ ಸ್ಪೆಷಲಿ. ಓಕೆ, ನೆಕ್ಸ್ಟ್ ನೋಡೋಣ. ಎ ಬಾಡಿ ಆಫ್ ಚಾರ್ಜ್ ಆಫ್ -3.2 ಮೈಕ್ರೋಕೂಲಮ್ ಅಂತ ಕೊಟ್ಟಿದ್ದಾರೆ. ದಿ ನಂಬರ್ ಆಫ್ ಎಕ್ಸೆಸ್ ಎಲೆಕ್ಟ್ರಾನ್ಸ್ ಇಟ್ ಹ್ಯಾಸ್. ಸೊ ಅಗೇನ್ ಇಲ್ಲಿ ನೋಡಿ, ಇದು ಒನ್ ಆಫ್ ದಿ ಬೇಸಿಕ್ ಫಾರ್ಮುಲಾ ಕ್ವೆಶ್ಚನ್. ಒಂದೇ ಒಂದು ಫಾರ್ಮುಲಾ, ಇದು ನಿಮ್ಮ ಎಲೆಕ್ಟ್ರೋಸ್ಟಾಟಿಕ್ ಫಸ್ಟ್ ಫಾರ್ಮುಲಾ ಇರುತ್ತೆ. Q = N × E. N = ಅದನ್ನ ರೀರೈಟ್ ಮಾಡಿದ್ರೆ N = Q/E ಬರುತ್ತೆ. ಸೊ Q ಎಷ್ಟು ಚಾರ್ಜ್ ಅವ್ರು ಕೊಟ್ಟಿದ್ದಾರೆ, -3.2 ಕೊಟ್ಟಿದ್ದಾರೆ, ಅಂಡ್ ಇಲ್ಲಿ ಮೋಸ್ಟ್ಲಿ ಕ್ಯಾನ್ಸಲ್ ಆಗಿದೆ. ಓಕೆ, -1.6 ಅಂಡ್ ಮೈನಸ್ ಕ್ಯಾನ್ಸಲ್ ಆಗಿ ಪ್ಲಸ್ ಆಗಿದೆ. ಸೊ 3.2 × 10⁻⁶, ಅಂಡ್ ಇದು ಈ ವ್ಯಾಲ್ಯೂ ಏನ್ ಬರುತ್ತೆ, ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ ಏನು 1.6 × 10⁻19. ಸೊ ಇದನ್ನ ನೀವು ನೆನಪಿಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ಸಾಲ್ವ್ ಮಾಡಿದಾಗ ಪರ್ಟಿಕ್ಯುಲರ್ ಆನ್ಸರ್ ಎಷ್ಟು ಬರುತ್ತೆ? 10⁻13. ಅಂಡ್ ಬನ್ನಿ, ಈ ಒಂದು ಕ್ವಶನ್ ಅಲ್ಲಿ ನಿಮಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ನೀವು ಅಕಸ್ಮಾತ್ ಇಲ್ಲಿ 3.2 and 1.6 ಈಸಿಯಾಗಿರೋ ನಂಬರ್ಸ್ ಇದನ್ನ ಸಾಲ್ವ್ ಮಾಡ್ಬೇಕ್ರಿ. ಬಟ್ ಇಲ್ಲಿ ಕೆಲವೊಂದ್ಸತಿ ಮಿಟಲಿ ಟಫ್ ನಂಬರ್ಸ್ ಇದ್ರೆ ನೀವು ಈಸಿಯಾಗಿ ಅದನ್ನ ಡಿವೈಡ್ ಮಾಡಕ್ಕಾಗಲ್ಲ, ಬಿಕಾಸ್ ಕ್ಯಾಲ್ಕುಲೇಟರ್ ಅಲೋ ಇರಲ್ಲ. ಸೊ ನೀವು ಇದನ್ನ ಡಿವೈಡ್ ಮಾಡಕ್ಕೆ ಟೈಮ್ ತಗೋತೀರಾ. ಅದ್ರ ಬದಲು ಈ ಹಿಂದೆಗಡೆ 10 ಪವರ್ಸ್ ಇರುತ್ತೆ, ಅದನ್ನ ಒಂದ್ಸತಿ ಚೆಕ್ ಮಾಡಿ. ಸೊ ಇವೆರಡು, ಸೊ ಇಲ್ಲಿ ಈ 10⁻⁻6 / 10⁻−19 ಅನ್ನು ಸಾಲ್ವ್ ಮಾಡಿದ್ರೆ 10⁻13 ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ಸ್ ಎಲಿಮಿನೇಟ್ ಆಗಿಬಿಡುತ್ತೆ. ಈ 10⁻−20 10⁻25 ಇರಕ್ಕೆ ಸಾಧ್ಯ ಇಲ್ಲ, 10⁻12 ಇರಕ್ಕೂ ಸಾಧ್ಯ ಇಲ್ಲ. ಇದೇ ಸಿ ಆರ್ ಡಿ. ಸೊ ಒಂದು ಸೆಕೆಂಡ್ ಅಲ್ಲಿ ಈ ಇಷ್ಟನ್ನ ಸಾಲ್ವ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಈ ಎರಡು ಆಪ್ಷನ್ ಯಾವ್ದು ಕರೆಕ್ಟ್ ಆಪ್ಷನ್ ಇರಬೇಕಂತ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಡು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಹೋಗೋಣ ನೋಡಿ. 4 metal plates are arranged as shown capacitance between x and y. So A represent the area of each plate, D represent the distance between plates. Again ಇದು ಕೆಪಾಸಿಟೆನ್ಸ್ ಕ್ವಶನ್ ಆಗಿರೋದ್ರಿಂದ ಈ ತರ ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಈ ಕೆಪಾಸಿಟೆನ್ಸ್ ಮಧ್ಯದಲ್ಲಿ ಗ್ಲಾಸ್ ಸ್ಲಾಬ್ ಇಟ್ಟು ಕ್ವಶನ್ಸ್ ಕೇಳಬಹುದು. ಸೊ ಅವಾಗ ಏನ್ ಚೇಂಜಸ್ ಆಗುತ್ತೆ ಆ ತರ ಕ್ವಶನ್ಸ್ ಸಹ ಕೇಳಬಹುದು. ಇಲ್ಲಿ ನೋಡಿ, ಈ ಒಂದು ಕ್ವಶನ್ ಇದೊಂದು ಪ್ರೀವಿಯಸ್ ಕ್ವಶನ್ ಪೇಪರ್, ಇದೊಂದು ಪ್ರೀವಿಯಸ್ ಕ್ವಶನ್. ಸೊ ಈ ತರ ಒಂದು ಡಯಾಗ್ರಾಮ್ ಕೊಟ್ಟಿದ್ರು, ಏನಿಲ್ಲ ಇದನ್ನ ರೀಅರೇಂಜ್ ಮಾಡ್ಕೊಳ್ಳಿ ಈ ತರ. ಸೊ ನೋಡಿ x and y. ಸೊ ಇದು 1 and 2 ಬರ್ಕೊಂಡೆ. ನೆಕ್ಸ್ಟ್ 2 ಇಂದ 3 ಕನೆಕ್ಟ್ ಆಗಿಲ್ಲ ಬರ್ಕೊಂಡೆ. ನೆಕ್ಸ್ಟ್ 3 ಇಂದ 4 ಆಗಿದೆ. ಇಲ್ಲಿ ನೋಡಿ 2 ಇಂದ 4 ಆಗಿ ಕನೆಕ್ಟ್ ಮಾಡಿದ್ದಾರೆ. ನಾವು ಅಷ್ಟೇ 2 ಇಂದ 4 ಕನೆಕ್ಟ್ ಮಾಡೋಣ. 2 ಇಂದ 4 ಕನೆಕ್ಟ್ ಆಗಿದೆ. ಇಲ್ಲಿ ನೋಡಿ 2 ಇಂದ 4 ಕನೆಕ್ಟ್ ಆಗಿದೆ. ಹಾಗೆ ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ನೋಡಿದ್ರೆ ಈ ತರ ಸಾಲ್ವ್ ಮಾಡಬೇಕು. ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ತಲೆಯಲ್ಲಿ ಬರುತ್ತೆ, ಓ ದಿಸ್ ಇಸ್ ಇವೆರಡು ಕೆಪಾಸಿಟೆನ್ಸ್ ಪ್ಯಾರಲಲ್ ಆಗಿ ಬರುತ್ತೆ. ದೆನ್ ಅವೆರಡು ಸಾಲ್ವ್ ಮಾಡಿದ್ರೆ ಇವೆರಡು ಸೀರೀಸ್ ಅಲ್ಲಿ ಬರುತ್ತೆ. ಸೊ ಸೀರೀಸ್ ಅಂಡ್ ಪ್ಯಾರಲಲ್ ಕೆಪಾಸಿಟೆನ್ಸ್ ಫಾರ್ಮುಲಾ ಹಾಕಿದ್ರೆ ನಿಮಗೆ ಇಲ್ಲಿ ಈಸಿಯಾಗಿ ಈ ಒಂದು ಕ್ವಶನ್ ಸಾಲ್ವ್ ಆಗುತ್ತೆ. ವಿಡಿಯೋನ ಒಂದು ಸೆಕೆಂಡ್ ಪಾಸ್ ಮಾಡಿ ಈ ಫಾರ್ಮುಲಾ ಕಡೆ ಗಮನ ಕೊಡಿ. ಏನಿಲ್ಲ ಇದರಲ್ಲಿ ಸೀರೀಸ್ ಅಂಡ್ ಪ್ಯಾರಲಲ್ ಕೆಪಾಸಿಟೆನ್ಸ್ ಅಲ್ಲಿ ಕ್ವಶನ್ಸ್ ಕೇಳಿರೋದು. ನಿಮಗೆ ಈ ಫಾರ್ಮುಲಾ ಗೊತ್ತಿತ್ತು, ಬಟ್ ಇದನ್ನ ಹೇಗೆ ಸಾಲ್ವ್ ಮಾಡಬೇಕಂತ ಗೊತ್ತಿಲ್ಲ. ಅದೇ ತರ ಇನ್ನ ಬೇರೆ ಬೇರೆ ಕಾಂಬಿನೇಷನ್ಸ್ ಸಹ ಟ್ರೈ ಮಾಡಿ. ಕೆಪಾಸಿಟೆನ್ಸ್ ಇರ್ಬೋದು, ರೆಸಿಸ್ಟರ್ಸ್ ಇರ್ಬೋದು. ಸೊ ಅದರ ಜೊತೆಗೆ ಏನೇನು ಯಾವ ತರ ಕಾಂಬಿನೇಷನ್ಸ್ ಕೊಡಬಹುದಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ವರ್ಕೌಟ್ ಮಾಡಿ. ನೆಕ್ಸ್ಟ್ ನೋಡಿ, ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿ ಪೊಟೆನ್ಷಿಯಲ್ ಆಫ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ ಅಲಾಂಗ್ ಇಟ್ಸ್ ಆಕ್ಸಿಸ್ ವೇರಿ ವಿತ್ ಡಿಸ್ಟೆನ್ಸ್ ಆರ್ ರೆಸ್ಪೆಕ್ಟಿವ್ಲಿ. ಇದು ಸಿಂಪಲ್ ಆಗಿ ತಗೊಂಡಿದ್ದೀನಿ. ಇದನ್ನ ಯಾಕೆ ತಗೊಂಡೆ ಅಂದ್ರೆ ಈ ಕ್ವಶನ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಡೈರೆಕ್ಟ್ ಫಾರ್ಮುಲಾ ಕ್ವಶನ್ಸ್ ಆಗಿರುತ್ತೆ. ಡೈರೆಕ್ಟ್ ಫಾರ್ಮುಲಾ ಈಗ ನೋಡಿ, ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಸಿಸ್ ಈ ಒಂದು ಫಾರ್ಮುಲಾ, ಪೊಟೆನ್ಷಿಯಲ್ ಆಕ್ಸಿಸ್ ಈ ಒಂದು ಫಾರ್ಮುಲಾ. ಇಲ್ಲಿ ನೋಡಿ ಯಾವ ತರ ವೇರಿ ಆಗ್ತಿದೆ, r³ and r² as a ವೇರಿ 1/r³ and 1/r² as a ವೇರಿ ಆಗ್ತಿದೆ. ಸೊ 1/r³ and 1/r² as a ವೇರಿ ಆಗುತ್ತೆ. ಇದು ವಿತ್ ಇನ್ 5 seconds ಆನ್ಸರ್ ಮಾಡಬಹುದು ಫಾರ್ಮುಲಾ ಗೊತ್ತಿದ್ರೆ. ಸೊ ಈ ತರ ಕ್ವಶನ್ಸ್ ಬರ್ಬೋದು. ಏನು ಸಾಲ್ವ್ ಮಾಡೋದಿರಲ್ಲ, ಡೈರೆಕ್ಟ್ ಫಾರ್ಮುಲಾ ಬೇಸ್ ಕ್ವಶನ್ ಹಾಕಿರ್ತಾರೆ. ಸೊ ಫಾರ್ಮುಲಾಸ್ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಯಾರ್ಯಾರು ಸಿಟಿ ಮತ್ತೆ ಕಾಮೆಟ್ಗೆ 2 ಎಕ್ಸಾಮ್ಸ್ ಬರೀತಿದ್ದೀರಾ ಅವ್ರಿಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಇದೆ. ಸೊ ಬನ್ನಿ ಕೇಳಿಸ್ಕೊಳ್ಳಿ. ನೀವೇನಾದರೂ ಕಾಮೆಟ್ಗೆ ಮತ್ತು KCET 2025 ಎರಡು ಎಕ್ಸಾಮ್ ಬರೀತಿದ್ರೆ ಆದರೂ ಇನ್ನೂ ಏನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನಿಮಗೆ ಒಂದು ಮಾಕ್ ಟೆಸ್ಟ್ ಸೀರೀಸ್ ಫಾಲೋ ಮಾಡಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಮ್ಯಾಥಾಂಗೋ ಕಡೆಯಿಂದ Quizzer.in ಅಂತ ಒಂದು ವೆಬ್ಸೈಟ್ ಅಲ್ಲಿ ಇವರು ಕಾಮೆಟ್ಗೆ ಮತ್ತು KCET 2025 ಮಾಕ್ ಟೆಸ್ಟ್ ಸೀರೀಸ್ ಲಾಂಚ್ ಮಾಡಿದ್ದಾರೆ. ಸೊ ಈ ಒಂದು ಮಾಕ್ ಟೆಸ್ಟ್ ಸೀರೀಸ್ ಅಲ್ಲಿ ನಿಮಗೆ ಕಾಮೆಟ್ಗೆ ಕಡೆ ನೋಡಿದ್ರೆ 5 years ಆಫ್ ಸಿಲೆಬಸ್ ಮಾಕ್ ಟೆಸ್ಟ್ ಸಿಗುತ್ತೆ, ಮತ್ತೆ 10 ಕಾಮೆಟ್ಗೆ ಮಾಕ್ ಟೆಸ್ಟ್ ಸಿಗುತ್ತೆ. ನಿಮಗೆ 2015 ಇಂದ 2024 ಕಾಮೆಟ್ಗೆ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ನಿಮಗೆ ಮಾಕ್ ಟೆಸ್ಟ್ ಪ್ರೊವೈಡ್ ಆಗುತ್ತೆ. ಹಾಗೂ KCET ಕಡೆ ನೋಡಿದ್ರೆ 5 KCET ಕಂಪ್ಲೀಟ್ ಸಿಲೆಬಸ್ ಮಾಕ್ ಟೆಸ್ಟ್ ಇರುತ್ತೆ, ಹಾಗೂ 10 KCET ಮಾಕ್ ಟೆಸ್ಟ್ 2015 ಇಂದ 2024 ವರೆಗೂ KCET ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ಸ್ ಮಾಕ್ ಟೆಸ್ಟ್ ನಿಮಗೆ ಕೊಡ್ತಾರೆ. ಸೊ ನೀವು ಮಾಕ್ ಟೆಸ್ಟ್ ಕೊಟ್ಟರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಇದು ನಿಮಗೆ 15 ಮಾಕ್ ಟೆಸ್ಟ್ ಇನ್ ಕಾಮೆಟ್ಗೆ, 15 ಮಾಕ್ ಟೆಸ್ಟ್ ಇನ್ KCET. ಸೊ ನಿಮಗೆ ಎರಡು ಕಂಬೈನ್ ಆಗಿ ಒಂದೇ ಸೀರೀಸ್ ಅಲ್ಲಿ ಬರುತ್ತೆ. ಮತ್ತೆ ನಿಮಗೆ ಲಾಸ್ಟ್ ಅಲ್ಲಿ ಒಂದು ಕಂಪ್ಲೀಟ್ ಇನ್ ಡೆಪ್ತ್ ಅನಾಲಿಸಿಸ್ ರಿಪೋರ್ಟ್ ಸಹ ಕೊಡ್ತಾರೆ, ಅಂದ್ರೆ ಏನು ನೀವು ಹೇಗೆ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅಂತ. ಸೊ ಡೋಂಟ್ ಮಿಸ್ ಔಟ್ ಆನ್ ದಿಸ್ ಎಫೆಕ್ಟಿವ್ ಮಾಕ್ ಟೆಸ್ಟ್ ಸೀರೀಸ್. ನೀವು ಇನ್ನೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಾಕ್ ಟೆಸ್ಟ್ ನ ಕೊಡಿ. ಸೊ ಇವನ್ ಮಾಕ್ ಟೆಸ್ಟ್ ಸೀರೀಸ್ ನಾನು ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಆ ಲಿಂಕ್ ಪ್ರಕಾರ ಹೋದ್ರೆ ನಿಮಗೆ ಕೂಪನ್ ಕೋಡ್ ಡೈರೆಕ್ಟ್ ಅಪ್ಲೈ ಆಗುತ್ತೆ. ಸೊ ಆ ಲಿಂಕ್ ಅಪ್ಲೈ ಮಾಡಿ ನೀವು ಕೂಪನ್ ಕೋಡ್ ಕಡೆಯಿಂದ ಹೋದ್ರೆ ನಿಮಗೆ 2990 ರೂಪೀಸ್ ಇರೋ ಈ ಟೆಸ್ಟ್ ಸೀರೀಸ್ ಬರೀ 1490 ಸಿಗುತ್ತೆ. ಸೊ ಡೋಂಟ್ ಮಿಸ್ ಔಟ್ ಆನ್ ದಿಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ ನ ನೀವು ಡೈರೆಕ್ಟ್ ಹೋಗಿ ವಿಸಿಟ್ ಮಾಡಿ ನಿಮಗೆ ನಂದು ಕೂಪನ್ ಕೋಡ್ ಡೈರೆಕ್ಟ್ ಅಪ್ಲೈ ಆಗುತ್ತೆ. ಸೊ ಡೋಂಟ್ ಮಿಸ್ ಔಟ್ ಆನ್ ದಿಸ್ ಮಾಕ್ ಟೆಸ್ಟ್ ಸೀರೀಸ್. ಆಲ್ ದ ಬೆಸ್ಟ್. Next ನೋಡಿ, for a given electric current, drift velocity of conduction electrons in copper wire is Vd when current is increased at constant temperature ಅಂತ ಕೇಳಿದ್ದಾರೆ. ಸೊ ಈ 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅಗೇನ್ ಇದನ್ನ ನೀವು ಎಲಿಮಿನೇಟ್ ಅಂತ ಮಾಡಕ್ಕಾಗಲ್ಲ. ಸೊ ಬನ್ನಿ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, I = V ನೆನಪಿಟ್ಕೊಳ್ಳಿ, VENA. I = VENA, ವಿನ ಅಂತ ನೆನಪಿಟ್ಕೊಳ್ಳಿ. ನಾನು ಹಾಗೆ ನೆನಪಿಟ್ಕೊಂಡಿಲ್ಲ, ಅದಕ್ಕೆ ಹಾಗೆ ಬರೆದು ಬಿಟ್ಟೆ. ಇಲ್ಲಿ ನೋಡಿ Vd drift velocity ಇದನ್ನ ರೀಅರೇಂಜ್ ಮಾಡಿ I/NE ಬರುತ್ತೆ. ಮೊಬಿಲಿಟಿ ಏನು, drift velocity by electric field. ಸೊ ಇಲ್ಲಿ ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಫಾರ್ಮುಲಾ ಅಪ್ಲೈ ಮಾಡಿ V/L. ಸೊ V/L ಫಾರ್ಮುಲಾ ಮಾಡಿದಾಗ, ಸೊ ಇದನ್ನ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಿದಾಗ IL/NE/AV ಬರುತ್ತೆ. ಅಗೇನ್ ಈ V = ಏನ್ ಬರುತ್ತೆ ನಮಗೆ, V = IR ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ IR ನ ಅಪ್ಲೈ ಮಾಡಿ. ಸೊ ಇಲ್ಲಿ ಕರೆಂಟ್ ಕ್ಯಾನ್ಸಲ್ ಔಟ್ ಆಗುತ್ತೆ, L/NE/AR ಅಷ್ಟೇ ಬರುತ್ತೆ ಫಾರ್ಮುಲಾ. ಸೊ ಇವ್ರು ಏನ್ ಕೇಳಿದ್ದಾರೆ, ವೆನ್ ಕರೆಂಟ್ ಇಸ್ ಇನ್ಕ್ರೀಸ್ಡ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಏನಾಗುತ್ತೆ ಅಂತ ನೋಡೋಣ. ಸೊ ಕರೆಂಟ್ ಇನ್ಕ್ರೀಸ್ ಆದಾಗ ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಬಟ್
ಮೊಬಿಲಿಟಿ ಸೇಮ್ ಇರುತ್ತೆ ಬಿಕಾಸ್ ಮೊಬಿಲಿಟಿ ಇಂದ ಐ ಕ್ಯಾನ್ಸಲ್ ಔಟ್ ಆಗಿದೆ. ಇಲ್ಲೆಲ್ಲಾದ್ರೂ ಐ ಕಾಣಿಸ್ತಿದ್ಯಾ? ಸೊ ಐ ಮತ್ತೆ ಮೊಬಿಲಿಟಿ ಇದು ಏನ್ ಸಂಬಂಧನೂ ಇರಲ್ಲ. ಸೊ ಇದು ಮೊಬಿಲಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ. ಈವನ್ ಇಫ್ ಕರೆಂಟ್ ಇಸ್ ಇನ್ಕ್ರೀಸ್ ಓನ್ಲಿ ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸ್ ಆಗಿದೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಡ್ರಿಫ್ಟ್ ವೆಲಾಸಿಟಿ ಇನ್ಕ್ರೀಸಸ್, ಮೊಬಿಲಿಟಿ ರಿಮೇನ್ಸ್ ಸೇಮ್. ಸೊ ಈವನ್ ಕ್ವಶನ್ ಅಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ ರೆಸಿಸ್ಟೆನ್ಸ್ ಇರ್ಬೋದು, ಲೆಂತ್ ಮೇಲೆ ಡಿಪೆಂಡ್ ಆಗ್ತಿದೆಯಾ ಇಲ್ವಾ, ಅಥವಾ ಕೆಪಾಸಿಟೆನ್ಸ್ ಇರ್ಬೋದು, ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗ್ತಿದೆಯಾ. ಸೊ ಆ ತರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಅಂದ್ರೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್, ಆ ತರ ಬೇಸ್ಡ್ ಕ್ವಶನ್ಸ್, ಆ ತರ ಬೇಸ್ಡ್ ಫಾರ್ಮುಲಾಸ್ ಮೇಲೆ ಈ ತರ ಕ್ವಶನ್ಸ್ ಫ್ರೇಮ್ ಮಾಡಬಹುದು ಇವರು. ದಿ ವ್ಯಾಲ್ಯೂ ಆಫ್ ಐ ದ ಫಿಗರ್. ಸೊ ಈ ತರ ಒಂದು ಫಿಗರ್ ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿ ನೋಡಿ 20 ಆಂಪಿಯರ್ಸ್ ಒಳಗೆ ಹೋಗ್ತಿದೆ, 4 ಆಂಪಿಯರ್ಸ್ ಈ ಕಡೆ ಒಳಗೆ ಹೋಗ್ತಿದೆ, 3 ಆಂಪಿಯರ್ಸ್ ಇದರಿಂದ ಆಚೆ ಬರ್ತಿದೆ, ಅಂಡ್ ಐ ಫೈನಲಿ ಕರೆಂಟ್ ಎಷ್ಟು ಬರುತ್ತೆ ಅಂತ ನಾನು ಕೇಳಿದೆ. ಇದು ಸಿಂಪಲ್, ಬರೀ ಅಡಿಷನ್ ಗೊತ್ತಿದ್ರೆ ಸಾಕು, ನೀವು ಈ ತರ ಕ್ವಶನ್ಸ್ ಸಾಲ್ವ್ ಮಾಡ್ತೀರಾ. ಇದೇ ಕ್ವಶನ್ಸ್ ಬರುತ್ತಾ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಕಾಂಬಿನೇಷನ್ಸ್ ಚೇಂಜ್ ಮಾಡಬಹುದು. ಇಷ್ಟು ಈಸಿ ಕಾಂಬಿನೇಷನ್ಸ್ ಕೊಡಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಆರೋ ಮಾರ್ಕ್ I1 ಅಂತ ಹಾಕೊಳ್ಳಿ. ಸೊ ಯಾಕಂದ್ರೆ ಇಲ್ಲಿ 20 ಆಂಪಿಯರ್ಸ್ ಬಂದಿದೆ, ಕೆಲವೊಂದು ಕರೆಂಟ್ ಆ ಕಡೆ ಹೋಗಿದೆ, ಕೆಲವೊಂದು ಕರೆಂಟ್ ಈ ಕಡೆ ಹೋಗಿದೆ. ನಿಮಗೆ ಅಡಿಷನ್ ಆಫ್ ಕರೆಂಟ್ ಮಾಡಕ್ ಬರುತ್ತಲ್ಲ, ಕೆಲವೊಂದು ಕರೆಂಟ್ ಈ ಕಡೆ ಹೋಯ್ತು, ಸೊ ಕೆಲವೊಂದು ಕರೆಂಟ್ ಆಬ್ವಿಯಸ್ಲಿ ಈ ಕಡೆ ಹೋಗಿರುತ್ತೆ. ಮತ್ತೆ 4 ಆಂಪಿಯರ್ಸ್ ಈ ಕಡೆ ಬರ್ತಿದೆ ಅಂದ್ರೆ ಇದು ಎರಡು ಸೇರಿ ಈ ಕಡೆ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿಂದ 3 ಆಂಪಿಯರ್ಸ್ ಆಚೆ ಹೋಗಿದೆ, ಮಿಕ್ಕಿದು ಈ ಕಡೆ ಬಂದಿದೆ. ಸೊ ಇವೆರಡು ಸೇರಿ ಐ ಬಂದಿದೆ. ಸೊ ಇಲ್ಲಿ I2 ಮತ್ತು I3 ಎಷ್ಟು ಬಂದಿದೆ ಅಂತ ನೀವು ಹುಡುಕಬೇಕು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಕರೆಂಟ್ ಆಡ್ ಆಗುತ್ತೆ, ಎಲ್ಲೂ ಡೆಸ್ಟ್ರಾಯ್ ಆಗಲ್ಲ. ಕರೆಂಟ್ ಇಲ್ಲಿ ಆಡ್ ಆಗ್ತಿದೆ, ಸೊ ಕರೆಂಟ್ ಇಲ್ಲಿ ಆಡ್ ಆಗ್ತಿದೆ, ಎಲ್ಲೂ ಡೆಸ್ಟ್ರಾಯ್ ಆಗ್ತಿದೆ. ಇನ್ ದ ಸೆನ್ಸ್ ಈ 20 ಆಂಪಿಯರ್ಸ್ 5 ಆಂಪಿಯರ್ಸ್ ಇಲ್ಲಿ ಬಂತು ಅಂದ್ರೆ ಆಬ್ವಿಯಸ್ಲಿ ಒಂಚೂರು ಯೋಚನೆ ಮಾಡಿ, 20 ಕರೆಂಟ್ ಈ ಕಡೆ, 20 ಕರೆಂಟ್ ಕಂಪ್ಲೀಟ್ 20 ಆಂಪಿಯರ್ಸ್ ಕರೆಂಟ್ ಈ ಕಡೆ ಬಂತು, 5 ಆಂಪಿಯರ್ಸ್ ಈ ಕಡೆ ಹೊರಟೋಯ್ತು ಅಂದ್ರೆ 15 ಆಂಪಿಯರ್ಸ್ ಈ ಕಡೆ ಬಂದಿರುತ್ತೆ. ಸೊ I1 ಎಷ್ಟು 15 ಆಂಪಿಯರ್ಸ್. ನೆಕ್ಸ್ಟ್ I1 15 ಆಂಪಿಯರ್ಸ್ ಇದ್ದು 4 ಆಂಪಿಯರ್ಸ್ ಇನ್ನ ಎಕ್ಸ್ಟ್ರಾ ಒಳಗೆ ಬಂತು. ಸೊ ಇವೆರಡು ಸೇರಿ I2 ಬಂತು. ಸೊ I2 ಎಷ್ಟು ಬಂತು? I2 19, ಯಾಕಂದ್ರೆ 15 ಪ್ಲಸ್ 4 19 ಆಂಪಿಯರ್ಸ್ ಆಯ್ತು. ಇಲ್ಲಿ ನೋಡಿ 5 ಆಂಪಿಯರ್ಸ್ ಈ ಕಡೆ ಬಂದಿದ್ದು, 3 ಆಂಪಿಯರ್ಸ್ ಆಚೆ ಹೊರಟೋಯ್ತು. ಸೊ 3 ಆಂಪಿಯರ್ಸ್ ಆಚೆ ಹೊರಟೋಯ್ತು ಅಂದ್ರೆ ಉಳಿದಿದ್ದು 2 5 ಇಂದ. ಸೊ 2 ಆಂಪಿಯರ್ಸ್ I3 ಬಂತು. ಸೊ I3 ಎಷ್ಟು 2 ಆಂಪಿಯರ್ಸ್. ಸೊ I3 2 ಆಂಪಿಯರ್ಸ್, I2 19 ಆಂಪಿಯರ್ಸ್, ಇವೆರಡನ್ನೂ ಆಡ್ ಮಾಡಿದ್ರೆ 21 ಆಂಪಿಯರ್ಸ್. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಸೊ ಈ ತರ ಒಂದು ಕ್ವಶನ್ಸ್ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ತರ ಕ್ವಶನ್ಸ್ ಮೇಲೆ ಗಮನ ಕೊಡಿ. ಈಸಿ ಅನ್ಸುತ್ತೆ, ಬಟ್ ಅಡಿಷನ್ ಅಲ್ಲಿ ನೀವು ಮಿಸ್ಟೇಕ್ ಮಾಡ್ತೀರಾ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈವನ್ ಕ್ವಶನ್ ನಿಮ್ಗೆ ಅರ್ಥ ಮಾಡ್ತೀನಿ. ಈ ತರ ಸ್ಟ್ಯಾಂಡರ್ಡ್ ಕ್ವಶನ್ಸ್ ನಿಮಗೆ JEE ಮೀನ್ಸ್ ಸಿಂಪಲ್ ಕ್ವಶನ್ಸ್ ಇರುತ್ತೆ, KCT ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ನೋಡಿ, ಈ ತರ JEE ಮೀನ್ಸ್ ಕ್ವಶನ್ಸ್ ಈ ತರ KCT ರಿಪೀಟ್ ಆಗುತ್ತೆ. ಇಲ್ಲೇನು ಕೇಳಿದೆ, ಸೊ ಈ ಕ್ಯೂಬ್ ನ ನೋಡಿ ತಕ್ಷಣ ಹೆದರ್ಕೊಂಡ್ಬಿಡ್ತೀರಾ, ಸಾಲ್ವ್ ಮಾಡಕ್ಕಾಗಲ್ಲ. ಬಟ್ ಇದು ಬಹಳ ಸಿಂಪಲ್ ಕ್ವಶನ್, ಇದು ಸ್ಟ್ಯಾಂಡರ್ಡ್ ಕ್ವಶನ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನೋಡಿ, ಈಚ್ ರೆಸಿಸ್ಟೆನ್ಸ್ ಇನ್ ದ ಗಿವನ್ ಕ್ಯೂಬಿಕಲ್ ನೆಟ್ವರ್ಕ್ ಹ್ಯಾಸ್ ರೆಸಿಸ್ಟೆನ್ಸ್ ಆಫ್ 1 ಆಂಪಿಯರ್, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕೇಳಿದ್ದಾರೆ A ಮತ್ತು B ಮಧ್ಯದಲ್ಲಿ. ಇದು ಒಂದು ಸ್ಟ್ಯಾಂಡರ್ಡ್ ಕ್ವಶನ್. ಇದನ್ನ ನೀವು ಪರ್ಟಿಕ್ಯುಲರ್ ಆಗಿ ಸಾಲ್ವ್ ಮಾಡಿ, ಇದನ್ನ ನೀವು ಇವೆಲ್ಲ ರೆಸಿಸ್ಟೆನ್ಸ್ ನೀವು ಪರ್ಟಿಕ್ಯುಲರ್ ಒಂದು ಸರ್ಕ್ಯೂಟ್ ಅಲ್ಲಿ ಅರೇಂಜ್ ಮಾಡಿದ್ರೆ ಈ ತರ ಬರುತ್ತೆ. 3 ಪ್ಯಾರಲಲ್, 6 ಪ್ಯಾರಲಲ್ ಮತ್ತೆ 3 ಪ್ಯಾರಲಲ್. ಇಷ್ಟನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಈ ತರ ಒಂದು ಫಾರ್ಮುಲಾ ಬರುತ್ತೆ, R/3. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನ್ ಬರುತ್ತೆ, R/3 ಪ್ಲಸ್ R/6 ಪ್ಲಸ್ R/3 is equals to 5/6R. R ಎಷ್ಟು ಕೊಟ್ಟಿದ್ದಾರೆ, 1 ಓಮ್ ಕೊಟ್ಟಿದ್ದಾರೆ. ಸೊ ಇದು 5/6 ಓಮ್ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್. ಸೊ ಇದನ್ನ ನೋಡಿದ್ರೆ ಕಷ್ಟ ಅನ್ಸುತ್ತೆ, ಏನೋ ಈ ತರ ಬಾಕ್ಸ್ ಕೊಟ್ಟಿದ್ದಾರೆ, ಇದನ್ನ ಹೆಂಗ್ ಸಾಲ್ವ್ ಮಾಡೋದು, ಇದು ಸೀರೀಸ್ ಹೋಗುತ್ತಾ ಪ್ಯಾರಲಲ್ ಹೋಗುತ್ತಾ ಆ ತರ. ಇದು ಡೈರೆಕ್ಟ್ ಕ್ವಶನ್. ಇದು ರೆಸಿಸ್ಟರ್ ಜೊತೆ ನಾನು ಹೇಳಿರೋದು, ನಿಮಗೆ ಕೆಪಾಸಿಟೆನ್ಸ್ ಜೊತೆಗೂ ಕೊಡಬಹುದು. ಸೊ ಕೆಪಾಸಿಟೆನ್ಸ್ ಜೊತೆ ಕೊಟ್ಟರೆ ಅಲ್ಲಿ ಫಾರ್ಮುಲಾ ಹಾಕಿ ನೋಡಿ. ಸೊ ಈ ತರ ಒಂದು ಅರೇಂಜ್ಮೆಂಟ್ ನೆನಪಿಟ್ಕೊಳ್ಳಿ. ಸೊ ಈ ಕ್ಯೂಬ್ ಅರೇಂಜ್ಮೆಂಟ್ ಈ ತರ ಬರುತ್ತೆ. ಅದಾದ್ಮೇಲೆ ನೀವು ಫರ್ದರ್ ಈವನ್ ಕ್ಯೂಬ್ ಅರೇಂಜ್ಮೆಂಟ್ ಈ ತರ ಬರುತ್ತೆ. ಅದಾದ್ಮೇಲೆ ನೀವು ಫರ್ದರ್ ಇದನ್ನ ಕೆಪಾಸಿಟೆನ್ಸ್ ಜೊತೆ ಕೊಟ್ಟರೆ ಅದ್ರ ಜೊತೆಗೆ ರಿಪ್ಲೇಸ್ ಮಾಡಿ ಫಾರ್ಮುಲಾ ಹಾಕಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದೀಸ್ ಫಿಸಿಕ್ಸ್ ಕ್ವಶನ್ಸ್, ಹೌ ನೀವು ಸಾಲ್ವ್ ಮಾಡಬೇಕಂತ. ಜಾಸ್ತಿ ಕ್ವಶನ್ಸ್ ತಗೊಂಡಿಲ್ಲ, ಬಟ್ ಕೆಲವೊಂದು ಕ್ವಶನ್ಸ್ ಅಲ್ಲಿ ನಿಮಗೆ ಒಂದು ಮೆಥಡಾಲಜಿ ಹೇಳ್ಕೊಟ್ಟೆ, ಯಾವ ತರ ಕ್ವಶನ್ಸ್ ಫ್ರೇಮ್ ಮಾಡಬಹುದು ಮತ್ತೆ ಏನೇನ್ ಮಾಡಬೇಕು. ಇವೆಲ್ಲ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ತಿರಲ್ವಾ, ಅವಾಗ ಒಂದು ರಫ್ ಶೀಟ್ ಇಟ್ಕೊಳ್ಳಿ. ಒಂದು ರಫ್ ಶೀಟ್ ಅಲ್ಲಿ ಈಗ ನೋಡಿ ಈ ಫಾರ್ಮುಲಾ ಯೂಸ್ ಆಯ್ತಾ, ಅದನ್ನ ಫಾರ್ಮುಲಾ ಬರ್ಕೊಳ್ಳಿ. ಓಕೆ, ಇದರಲ್ಲಿ ಈಗ ನೋಡಿ, ಇದರಲ್ಲಿ ಈ ಫಾರ್ಮುಲಾಸ್ ಯೂಸ್ ಆಗ್ತಿದೆಯಾ, ಈ ಫಾರ್ಮುಲಾಸ್ ಬರ್ಕೊಳ್ಳಿ. ಸೊ ಲಾಸ್ಟ್ ಮೊಮೆಂಟ್ ಅಲ್ಲಿ ಪ್ರಿಪರೇಷನ್ ಮಾಡ್ತಿರಲ್ವಾ, ಅವಾಗ ನಿಮಗೆ ಈಸಿ ಆಗುತ್ತೆ. ಸೊ ಈ ಒಂದು ಆಯ್ತು ಫಿಸಿಕ್ಸ್ ಕಡೆ ನೀವು ಪ್ರಿಪರೇಷನ್ ಚೆನ್ನಾಗಿ ಮಾಡಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.